ಆದ್ಮೇಲೆ H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಇತ್ತೀಚೆಗೆ ನಮ್ಮ ಮೂಡಲಗಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕ ಮೂಡಲಗಿ, ಚುಟುಕು ಸಾಹಿತ್ಯ ಪರಿಷತ್ ಮೂಡಲಗಿ ಮತ್ತು ಸ್ನೇಹ ಸಂಕುಲ ಮೂಡಲಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ವಿಶೇಷವಾಗಿ ಅತ್ಯಂತ ಬಡ ಕುಟುಂಬದಿಂದ, ಕೃಷಿ ಕುಟುಂಬದಿಂದ ಬೆಳೆದು ಬಂದಂತಹ, ಜೊತೆಗೆ ಏನಾದರೂ ಸಾಧಿಸಲೇಬೇಕು ಅನ್ನೋದು ಹಠದಿಂದ ಮೇಲೆದ್ದ ಡಾಕ್ಟರ್ ಮಹಾದೇವ್ ಜಿಡ್ಡಿಮಣಿಯವರ ಕೃತಿಗಳ ಬಿಡುಗಡೆ ಬಗ್ಗೆ ಒಂದು ಕಾರ್ಯಕ್ರಮ ನಡೆಯಿತು. ನಿಜವಾಗಿಯೂ ಈ ವ್ಯಕ್ತಿ ಹಠ ಬಿಡದ ತ್ರಿವಿಕ್ರಮನಂತೆ ಹೋರಾಟ ಮಾಡಿ ಬೆಳೆದು ಬಂದಂಥವರು. ಇವರ ಬಗ್ಗೆ ಹೊಗಳೋಕ್ಕಿಂತಲೂ ಅವ್ರ ಬಗ್ಗೆ ಈ ವಿಶೇಷವಾಗಿ ಕುರುವೆ ಶಕ್ತಿ ಅರ್ಬನ್ ಕೋಪ್ ಕ್ರೆಡಿಟ್ ಸೊಸೈಟಿ ಸಭಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಏನೇನು ಆಯಿತು ಅನ್ನೋದನ್ನು ನಮ್ಮ ಮಿತ್ರರಾದಂಥ ಈಶ್ವರ ಚಂದ್ರ ಬೆಳಗೇರಿಯವರು ಹೋಗಿ ನೋಡಿ ಬಂದಿದ್ದಾರೆ. ಅಲ್ಲೇನು ನಡೀತು, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಮಹಾದೇವ್ ಅವರ ಕುರಿತಾಗಿ, ಅವರ ಕೃತಿಗಳ ಕುರಿತಾಗಿ ಏನು ಮಾತಾಡಿದರು, ಮುಖ್ಯವಾಗಿ ಎರಡು ಕೃತಿಗಳು. ಮಧ್ಯದಾಗೆ ಗುರು ಶಿಷ್ಯರ ಆತ್ಮಸಖ್ಯ ಅನ್ನೋದನ್ನು ಬರೆದಿದ್ದಾರೆ, ವಿಶೇಷವಾಗಿ MM ಕಲಬುರ್ಗಿಯವರ ಕುರಿತಾಗಿ. ಇದು ಭಾಳ ಗಂಭೀರವಾಗಿ ಗಮನಿಸಬೇಕಂತ ಮಾತು. ಯಾಕೆಂದರೆ ಡಾಕ್ಟರ್ MM ಕಲಬುರ್ಗಿ ಅವರು ನೀಡಿದಂಥ ಒಂದು ದೊಡ್ಡ ಶಕ್ತಿ ಸತ್ಯ ಹುಡುಕೋದು, ಸತ್ಯ ಹುಡುಕಿ ಹೇಳುವಂಥದ್ದು. ಆ ಸತ್ಯ ಸಾಕ್ಷಾತ್ಕಾರ ಮಾಡಲಿಕ್ಕೆ ಹೋಗ್ಯಾನ ಅವರು ಗುಂಡು ಹೊಡಿಸ್ಕೊಂಡು ಹೋದದ್ದು ನಾವು ನೋಡಿದ್ದೀವಿ. ಆ ದುಃಖ ಇವತ್ತಿಗೆ ಮರಲಿಕ್ಕೆ ಆಗ್ತಾಯಿಲ್ಲ. ಅಂಥ ವ್ಯಕ್ತಿಯ ಸಾಮೀಪ್ಯ ಪಡೆದಂತಹ ನಮ್ಮ ಮಹಾದೇವ್ ಅವರು ಅವ್ರ ಕುರಿತಾಗಿ ಏನು ಬರೆದಿದ್ದಾರೆ, ಜೊತೆಗೆ ಇನ್ನೊಂದು ಅವ್ರ ಕೃತಿ ಬರೆದಿದ್ದಾರೆ, ಮಿತ್ರ ಸಂಹಿತ ಅಂದರೆ ಭಾಳ ಅದ್ಭುತವಾದ ಕೃತಿ ಅನ್ನಿಸ್ತಾರೆ ನನಗೆ. ತ್ರಿಪದಿ 3 ಸಾಲಿನಲ್ಲಿ ಹೇಳೋದು, ಸುಮ್ಮನೆ ನೋಡೋಣ ಒಂದು ಪುಸ್ತಕ ಇದರಲ್ಲಿ ಏನದಂತ ಪುಟ್ಟತ್ತಿರಿದಾಗ ಮೊದಲು ಸಿಕ್ಕಿದ್ದು ನನಗೆ 3 ಸಾಲು ಸಾಕು. ಅವ್ರು ಏನು ಅನ್ನೋದು, ಅನ್ನ ಆಗಿದ್ರು ಅನ್ನೋದಕ್ಕೆ ಒಂದಗಳು ಸಾಕ್ರಿ, ಇಡೀ ಹಾಕಿ ತಿರುಗಾಡೋದಲ್ಲ. ಆ ನೆಲೆಯಲ್ಲಿ ಕುಲವು ಜನನದಿ ಇಲ್ಲ, ಕುಲವು ಜನನದಿ ಇಲ್ಲ, ಹೊಲೆ ಇರೋದು ಜಗವಿಲ್ಲ, ಹೊಲೆ ಇರೋದು ಜಗವಿಲ್ಲ. ಮಲಿನ ಸುಣ್ಣದ ನೀರು ಹಾಲಲ್ಲ, ಮಲಿನ ಸುಣ್ಣದ ನೀರು ಹಾಲಲ್ಲ, ನಿಜದಲ್ಲಿ ಮಲತಾಯಿ ತಾಯಿ ಎಲ್ಲ ಸನ್ಮಿತ್ರ. ಏನ್ರಿ ಮಾತಿದು, ಹೃದಯಾಂತರಾಳಂತ ಬಂತ ಮಾತು. ಮನ್ ಕಿ ಬಾತ್ ಕೇಳಿ ನಾವು ಮೋದಿಯವ್ರಿಗೆ ಸಾಕಾಗೋಗಿತ್ತು, ಇಲ್ಲಿ ಮನದ ಮಾತು ಬಂತಿಲ್ಲ. ಇದು ಖುಷಿ ಆಯಿತು. ಆ ನೆಲೆಯಲ್ಲೇ ಇವತ್ತು ನಮ್ಮ ಮಿತ್ರ ಏನು ನೋಡಿದ್ರಲ್ಲೇ ನಮ್ಮ ಸನ್ಮಿತ್ರ ಮಹಾದೇವ್ ಅವರು ಇವ್ರಿಗೆ ಹೆಂಗೆ ಕಂಡ್ರು, ಅಲ್ಲಿ ಬಂದಂಥ ಅತಿಥಿಗಳಿಗೆ ಹೆಂಗೆ ಕಂಡ್ರು. ಯಾಕಂದರೆ ಒಬ್ಬ ವ್ಯಕ್ತಿ ಅವ ಗುರುನೂ ಹೌದು, ಅವ ಶಿಷ್ಯನೂ ಹೌದು, ಮಗನೂ ಹೌದು, ಗಂಡನೂ ಹೌದು, ಅಪ್ಪನೂ ಹೌದು, ಮೊಮ್ಮಗನೂ ಹೌದು, ಎಷ್ಟು ವ್ಯಕ್ತಿತ್ವ ಒಬ್ಬ ವ್ಯಕ್ತಿಗೆ. ಆ ನೆಲೆ ನಮ್ಮ ಮಿತ್ರರು ಈಶ್ವರ